ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಕುಂಭ ರಾಶಿಯವರ ಸಂಪೂರ್ಣ ಜೀವನದ ಕುರಿತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಕುಂಭ ರಾಶಿಗೆ ಸೇರಿದವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಏಕಾಏಕಿ ಏರಿಳಿತಗಳು, ಸಂಬಂಧಗಳಲ್ಲಿ ಒಡಕುಗಳು, ಮತ್ತೆ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳು ನಿಮಗೂ ಆಗಿರುವುದೇ? ಹಲವಾರು ಬಾರಿ ಅದೃಷ್ಟ ನಿಮ್ಮ ಮನೆಯ ಬಾಗಿಲವರೆಗೂ ಬಂದು ಕೊನೆಯ ಕ್ಷಣದಲ್ಲಿ ಹಿಂತಿರುಗಿ ಹೋದಂತೆ ಅನಿಸಿತ್ತೆ? ಹೌದು ಅಂದ್ರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಕುಂಭ ರಾಶಿಯ ಮೇಲೆ ಶನಿ ಮತ್ತು ರಾಹು ಎಂಬ ಗಾಢ ಗ್ರಹಗಳ ಪ್ರಭಾವ ಬೀರುವುದರಿಂದ ಈ ರಾಶಿಯವರು ವಿಭಿನ್ನವಾಗಿ ಯೋಚಿಸುತ್ತಾರೆ. ಆದರೆ ಅದೇ ವಿಭಿನ್ನ ಯೋಚನೆಯ ಕಾರಣದಿಂದ ಅವರು ಏಕಾಂಗಿ ಆಗುವ ಪರಿಸ್ಥಿತಿಯು ಉಂಟಾಗುತ್ತದೆ. ಜೀವನದಲ್ಲಿ ಪ್ರೀತಿ, ವೃತ್ತಿ, ಕುಟುಂಬ, ಮಕ್ಕಳ ಭಾಗ್ಯ ಎಲ್ಲವೂ ಕೆಲವೊಮ್ಮೆ ನಿಂತಂತೆಯೇ ತೋರುತ್ತದೆ. ಇಂದಿನ ಈ ಪ್ರಯಾಣದಲ್ಲಿ ನಾವು ತಿಳಿದುಕೊಳ್ಳುವುದು ಯಾವ ಗ್ರಹ ಯಾವ ಹಂತದಲ್ಲಿ ಜೀವನದಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತವೆ ಎಂಬುವುದನ್ನು. ಕುಂಭ ರಾಶಿಯವರು ಯಾವಾಗ ಮನಸಾರೆ ಕುಸಿದು ಬೀಳುತ್ತಾರೆ ಮತ್ತು ಯಾವಾಗ ಗಟ್ಟಿಯಾಗಿ ನಿಂತು ಬಲಿಷ್ಠರಾಗಿ ಹೊರಹೊಮ್ಮುತ್ತಾರೆ ಎಂಬುವುದನ್ನು ನೋಡೋಣ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಬರುವ ಬಹಿರಂಗ ಸತ್ಯಗಳು ನಿಮ್ಮ ಮನಸ್ಸನ್ನೇ ಕದಲಿಸುವಂತಿರುತ್ತವೆ. ಕೆಲವು ಕಹಿ ಸತ್ಯಗಳು ಅವರ ಜೀವನದ ಅವಿಭಾಜ್ಯ ಅಂಗಗಳಾಗುತ್ತವೆ. ಹಾಗೆಯೇ ವಿಡಿಯೋದ 2ನೇ ಭಾಗದಲ್ಲಿ ಕುಂಭ ರಾಶಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ವಸ್ತುಗಳನ್ನು ತಿಳಿಸಲಾಗಿದೆ. ಅವು ಈ ಸಮಯ ಚಕ್ರದಿಂದ ಹೊರಬರಲು ನಿಮಗೆ ಸಹಾಯಕವಾಗುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೂ ಕೂಡ ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಎಂದು ಬಯಸಿದರೆ ಈ ವಿಡಿಯೋ ಲೈಕ್ ಮಾಡಿ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಕುಂಭ ರಾಶಿಯವರ ಜೀವನದ ಮೊದಲನೇ ಸತ್ಯ ಏನೆಂದರೆ, ಕುಂಭ ರಾಶಿಯಲ್ಲಿ ಜನಿಸಿದ ಮಗು ಈ ಜಗತ್ತಿಗೆ ಬರುವಾಗಲೇ ಇತರ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಅದರಲ್ಲಿ ಒಂದು ವಿಚಿತ್ರ ಮೌನ, ಒಂದು ವಿಶೇಷ ಹೊಳಪು ಮತ್ತು ತನ್ನ ವಯಸ್ಸಿಗಿಂತ ತುಂಬಾ ಮುಂದಿರುವ ಅರ್ಥೈಸುವ ಶಕ್ತಿ ಕಾಣುತ್ತದೆ. ಇಂತಹ ಮಗು ಆಟಿಕೆಗಳಿಗಿಂತಲೂ ಹೆಚ್ಚು ಆಲೋಚನೆಗಳ ಜೊತೆ ಆಟವಾಡುತ್ತದೆ. ಆದರೆ ಕುಂಭ ರಾಶಿಯ ಈ ಆರಂಭಿಕ ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ವಿಶೇಷವಾಗಿ ಶನಿ ಅಥವಾ ರಾಹುವಿನ ದಶೆ ಪ್ರಾರಂಭಿಕ ವರ್ಷಗಳಲ್ಲಿ ಸಕ್ರಿಯವಾಗಿದ್ದರೆ ಈ ಮಗು ಚಿಕ್ಕ ವಯಸ್ಸಿನಲ್ಲಿಯೇ ಗಂಭೀರತೆ ಮತ್ತು ಏಕಾಂತವನ್ನು ಅನುಭವಿಸುತ್ತದೆ. ಅದನ್ನು ದೊಡ್ಡವರಿಗೂ ಕೂಡ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಕುಂಭ ರಾಶಿಯವರ ಬಾಲ್ಯ ಕೆಲವೊಮ್ಮೆ ತುಂಬಾ ಕಠಿಣವಾಗಬಹುದು. ಬುಧ ಅಥವಾ ಗುರು ದುರ್ಬಲವಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಶಿಕ್ಷಕರು ಅಥವಾ ಪೋಷಕರೊಂದಿಗೆ ಅಂತರ, ಆತ್ಮವಿಶ್ವಾಸದ ಕೊರತೆ ಇತ್ಯಾದಿ ಕಾಣಿಸಬಹುದು. ಆದರೆ ಶುಕ್ರ ಅಥವಾ ಗುರು ಅವರ ಶುಭ ದೃಷ್ಟಿ ಈ ವರ್ಷಗಳಲ್ಲಿ ಇದ್ದರೆ ಇದೇ ಮಗು ತನ್ನ ವಿಭಿನ್ನ ಸ್ವಭಾವದಿಂದ ಎಲ್ಲರ ಮನಗೆದ್ದು ಅವರ ಮನಸ್ಸಿನಲ್ಲಿ ಮನೆ ಮಾಡುತ್ತದೆ ಮತ್ತು ಕಲೆ, ಸಂಗೀತ, ವಿಜ್ಞಾನ ಅಥವಾ ತಂತ್ರಜ್ಞಾನಗಳಲ್ಲಿ ಅಸಾಮಾನ್ಯ ಆಸಕ್ತಿ ತೋರಿಸುತ್ತದೆ. ನಂತರ ಅದೇ ಆಸಕ್ತಿ ಅವನಿಗೆ ವಿಶಿಷ್ಟ ಗುರುತಾಗಿ ಪರಿಣಮಿಸುತ್ತದೆ. ಕುಂಭ ರಾಶಿಯವರ ಜೀವನದ 2ನೇ ಕಹಿ ಸತ್ಯ ಏನೆಂದರೆ, 16ರಿಂದ 30 ವರ್ಷದ ಒಳಗೆ ಕುಂಭ ರಾಶಿಯವರ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಹಂತವಾಗಿರುತ್ತದೆ. ಈ ಅವಧಿಯಲ್ಲಿ ಅವರೊಳಗಿನ ಬಂಡಾಯ, ಮೂಲಭೂತ ಯೋಚನೆ ಮತ್ತು ಆತ್ಮವಿಶ್ಲೇಷಣೆ ತೀವ್ರವಾಗಿ ವ್ಯಕ್ತವಾಗುತ್ತದೆ. ಈ ಸಮಯದಲ್ಲಿ ಶನಿಯ ಮಹಾದಶೆ, ಚಂದ್ರನ ಅಂತರ್ದಶೆ ಅಥವಾ ರಾಹುವಿನ ದೃಷ್ಟಿ ಇದ್ದರೆ ಜೀವನದಲ್ಲಿ ಪುನಃ ಸಂಭವಿಸುವ ಘಟನೆಗಳು ಅವರ ಆತ್ಮಬಲವನ್ನು ನಡುಗಿಸುತ್ತವೆ. ಅವರಿಗೆ ಪ್ರೀತಿಯಲ್ಲಿ ಮೋಸವಾಗಬಹುದು, ಸ್ನೇಹಿತರ ಮೇಲೆ ಅವಿಶ್ವಾಸ ಬೆಳೆಯಬಹುದು ಮತ್ತು ಕುಟುಂಬದಿಂದ ದೂರವಾಗುವ ಸಾಧ್ಯತೆಯೂ ಇದೆ. ಇಂತಹ ಅನುಭವಗಳು ಅವರನ್ನು ಜಗತ್ತಿನಿಂದ ಬೇರ್ಪಡಿಸುತ್ತವೆ ಮತ್ತು ತಮ್ಮದೇ ಆದ ಪ್ರತ್ಯೇಕ ಲೋಕವನ್ನು ನಿರ್ಮಿಸಿಕೊಳ್ಳುವಂತೆ ಮಾಡುತ್ತವೆ. ಈ ಅವಧಿಯಲ್ಲಿ ಕುಂಭ ರಾಶಿಯವರಿಗೆ ಪ್ರೀತಿ ಮತ್ತು ವೃತ್ತಿ ಕುರಿತು ಅತ್ಯಧಿಕ ಗೊಂದಲ ಉಂಟಾಗುತ್ತದೆ. ಬುಧ ಮತ್ತು ಶುಕ್ರ ಬಲವಾಗಿದ್ದರೆ ಅವರು ಉನ್ನತ ಶಿಕ್ಷಣದಲ್ಲಿ ಮೆರೆದಾಡುತ್ತಾರೆ.
ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಸಂಶೋಧನೆ ಮತ್ತು ಸಾಮಾಜಿಕ ಬದಲಾವಣೆಯ ಕ್ಷೇತ್ರಗಳಲ್ಲಿ ಅದ್ಭುತ ಸಾಮರ್ಥ್ಯ ತೋರಿಸುತ್ತಾರೆ. ಆದರೆ ಮಂಗಳ ಅಥವಾ ರಾಹು ಬಲಿಷ್ಠರಾಗಿದ್ದರೆ ತಮ್ಮ ನಿರ್ಧಾರಗಳ ಬಗ್ಗೆ ಗೊಂದಲದಲ್ಲಿ ಸಿಲುಕುತ್ತಾರೆ. ವೃತ್ತಿಯಲ್ಲಿ ತಮ್ಮ ಮಾರ್ಗವನ್ನು ಬದಲಾಯಿಸುತ್ತಾರೆ ಮತ್ತು ಕೆಲವೊಮ್ಮೆ ಅವಸಾದ ಅಥವಾ ಆತ್ಮ ಸಂದೇಹದಿಂದ ಬಳಲುತ್ತಾರೆ. ಕುಂಭ ರಾಶಿಯವರ ಜೀವನದ ಮೂರನೇ ಕಹಿ ಸತ್ಯ ಏನೆಂದರೆ, ಪ್ರೀತಿಯಲ್ಲಿ ಕುಂಭ ರಾಶಿಯವರು ಇದೇ ವಯಸ್ಸಿನಲ್ಲಿ ಅಂದರೆ 20 ರಿಂದ 30 ವರ್ಷದ ಒಳಗೆ ಹೆಚ್ಚು ಗಾಯಗೊಳ್ಳುತ್ತಾರೆ. ಅವರು ಹೃದಯದಿಂದ ಇಷ್ಟಪಡುವವರು ಅವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಅವರು ಬಯಸದವರು ಅವರ ಮೇಲೆ ಹಕ್ಕು ತೋರಿಸುತ್ತಾರೆ. ಇದು ಅವರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಗುವ ಸಮಯ. ತಮ್ಮ ಆಲೋಚನೆಗಳು, ಸಂಬಂಧಗಳು ಮತ್ತು ವೃತ್ತಿ ಜೀವನಕ್ಕಾಗಿ ಈ ಅವಧಿಯಲ್ಲಿ ಶುಕ್ರ ಅಥವಾ ಗುರುವಿನ ಕೃಪೆ ಇದ್ದರೆ ಅವರಿಗೆ ಒಬ್ಬ ಮಾರ್ಗದರ್ಶಕ ಅಥವಾ ಪ್ರೀತಿ ಸಂಬಂಧ ಸಿಗುತ್ತದೆ. ಅದು ಅವರಿಗೆ ಭಾವನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ. 20 ರಿಂದ 30 ವಯಸ್ಸಿನಲ್ಲಿ ಇರುವವರು ಇನ್ನೊಂದು ದೊಡ್ಡ ಸವಾಲು ಎಂದರೆ ಸ್ವತಃ ತನ್ನನ್ನು ಅರಿತುಕೊಳ್ಳುವುದು. ಅವರು ಸಮಾಜದ ನಿರೀಕ್ಷೆಗಳ ಮತ್ತು ತಮ್ಮ ಅಸಾಧಾರಣ ಚಿಂತೆಗಳ ನಡುವೆ ಸಿಕ್ಕಾಕಿಕೊಂಡಂತೆ ಆಗುತ್ತಾರೆ. ಅವರ ಕುಂಡಲಿಯಲ್ಲಿ ಚಂದ್ರನು ಪೀಡಿತವಾಗಿದ್ದರೆ ಅವರು ಏಕಾಂತ ಪ್ರಿಯರಾಗುತ್ತಾರೆ ಮತ್ತು ಜೀವನದತ್ತ ನಿರಾಸಕ್ತಿ ಹೊಂದುತ್ತಾರೆ. ಆದರೆ ಗುರು ಶುಭ ಸ್ಥಿತಿಯಲ್ಲಿ ಇದ್ದರೆ ಇದೇ ವಯಸ್ಸು ಅವರನ್ನು ಧ್ಯಾನ, ಅಧ್ಯಯನ ಮತ್ತು ಆತ್ಮವಿಕಾಸದ ದಾರಿಯಲ್ಲಿ ಕರೆದೊಯ್ಯುತ್ತದೆ. ಇದರಿಂದ ಅವರು ತಮ್ಮೊಳಗಿನ ಬ್ರಹ್ಮಾಂಡವನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ. ಈ ಅವಧಿ ಕಠಿಣವಾಗಬಹುದು, ಆದರೆ ಗ್ರಹಗಳ ಆಶೀರ್ವಾದ ಸಿಗುತ್ತಾ ಆತ್ಮ ಜಾಗೃತಿ ಉಳಿಯುತ್ತಿದ್ದರೆ ಇದೇ ವಯಸ್ಸು ಅವರ ಜೀವನದ ಅತ್ಯಂತ ಭದ್ರ ನೆಲೆಯಾಗುತ್ತದೆ. ಈ ಸಮಯದಲ್ಲಿ ತಮ್ಮೊಳಗಿನ ಬೆಳಕನ್ನು ಗುರುತಿಸಿದ ಕುಂಭ ರಾಶಿಯವರು ಮುಂದಿನ ವರ್ಷಗಳಲ್ಲಿ ತಮ್ಮ ಆಲೋಚನೆಗಳಿಂದಲೇ ಜಗತ್ತನ್ನು ಬದಲಾಯಿಸುವ ಶಕ್ತಿ ಹೊಂದುತ್ತಾರೆ. ಕುಂಭ ರಾಶಿಯವರ ಜೀವನದ 4ನೇ ಕಹಿ ಸತ್ಯ ಏನೆಂದರೆ 31 ರಿಂದ 40 ವರ್ಷಗಳ ವಯಸ್ಸು ಕುಂಭ ರಾಶಿಯವರಿಗೆ ಜೀವನದ ಒಂದು ಮಹತ್ವದ ತಿರುವಾಗಿರುತ್ತದೆ. ಈ ಸಮಯದಲ್ಲಿ ಬದುಕಿನ ಎಲ್ಲಾ ಜವಾಬ್ದಾರಿಗಳು ಅವರ ಭುಜಗಳ ಮೇಲೆ ಸಂಪೂರ್ಣವಾಗಿ ಬಿದ್ದಿರುತ್ತವೆ. ಆದರೆ ಅವರ ಮನಸ್ಸು ಇನ್ನೂ ವಿಶಾಲ ಆಕಾಶದಂತೆ ಹಾರಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಹೃದಯ ಮತ್ತು ಬುದ್ಧಿ ಅನೇಕ ಬಾರಿ ಮುಖಾಮುಖಿಯಾಗುತ್ತವೆ. ಒಂದು ಕಡೆ ಕುಟುಂಬದ ಹೊಣೆಗಾರಿಕೆಗಳು, ವೃತ್ತಿಯ ಸ್ಥಿರತೆ ಮತ್ತು ಸಾಮಾಜಿಕ ಪಾತ್ರಗಳು, ಮತ್ತೊಂದು ಕಡೆ ಆತ್ಮದ ಕರೆದಾಟ, ವಿಭಿನ್ನ ಚಿಂತನೆ ಮತ್ತು ಸ್ವತಂತ್ರ ಜೀವನದ ಬಯಕೆ. ಈ ಅವಧಿಯಲ್ಲಿ ಶನಿಯ ಸಾಡೇಸಾತಿ ಅಥವಾ ಧ್ಯೇಯ ನಡೆದಿದ್ದರೆ ಈ ಹೋರಾಟ ಇನ್ನೂ ತೀವ್ರವಾಗುತ್ತದೆ. ಅವರು ಒಳಗೆ ಮುರಿಯುತ್ತಿರುತ್ತಾರೆ, ಆದರೆ ಹೊರಗೆ ಶಾಂತ ಮತ್ತು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಂತೆ ಕಾಣಿಸುತ್ತಾರೆ. ಆದರೆ ಗುರು ಅಥವಾ ಶುಕ್ರನ ಶುಭ ದೃಷ್ಟಿ ಇದ್ದರೆ ಈ ಸಮಯದಲ್ಲಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತವಾದ ಸ್ಥಿರತೆ ಸಾಧಿಸಬಹುದು. ಸಂಶೋಧನೆ, ತಂತ್ರಜ್ಞಾನ, ಸಾಮಾಜಿಕ ಬದಲಾವಣೆ, ಆಧ್ಯಾತ್ಮ, ಶಿಕ್ಷಣ, ಕಾನೂನು ಅಥವಾ ಆರೋಗ್ಯ ಸೇವೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಅವರು ಬಹಳ ವರ್ಷಗಳಿಂದ ಕನಸು ಕಂಡ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಅವರು ಮದುವೆಯಾಗಿದ್ದರೆ ಈ ವಯಸ್ಸಿನಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಬರಲು ಶುರುವಾಗುತ್ತದೆ. ಆದರೆ ಕುಂಡಲಿಯಲ್ಲಿ ಚಂದ್ರ ಅಥವಾ ರಾಹು ಪೀಡಿತವಾಗಿದ್ದರೆ ಸಂಗಾತಿಯಿಂದ ಭಾವನಾತ್ಮಕ ಅಂತರ, ನಿರ್ಲಕ್ಷ್ಯ ಅಥವಾ ಗುಪ್ತ ಮನಸ್ತಾಪಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಕುಂಭ ರಾಶಿಯವರ ಜೀವನದ 5ನೇ ಕಹಿ ಸತ್ಯ ಏನೆಂದರೆ ಈ ವಯಸ್ಸಿನಲ್ಲಿ ಅಂದರೆ 31 ರಿಂದ 40 ವರ್ಷದ ಒಳಗೆ ಅನೇಕ ಕುಂಭ ರಾಶಿಯವರಿಗೆ ಸಂತಾನದ ಸುಖ ದೊರಕುತ್ತದೆ. ಆದರೆ ಪಂಚಮ ಭಾವದಲ್ಲಿ ಶನಿ, ರಾಹು ಅಥವಾ ಮಂಗಳನ ಪ್ರಭಾವ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸ, ವರ್ತನೆ ಅಥವಾ ಆರೋಗ್ಯವು ಚಿಂತೆಗೆ ಕಾರಣವಾಗಬಹುದು. ಆದರೂ ಈ ವಯಸ್ಸಿನಲ್ಲಿ ಕುಂಭ ರಾಶಿಯವರಲ್ಲಿ ಒಂದು ಆಳವಾದ ಅರಿವು ಬೆಳೆಯುತ್ತದೆ ಮತ್ತು ಅವರು ನಿಧಾನವಾಗಿ ಜಗತ್ತನ್ನು ಪ್ರೌಢ ದೃಷ್ಟಿಕೋನದಿಂದ ನೋಡುವುದನ್ನು ಪ್ರಾರಂಭಿಸುತ್ತಾರೆ. ಇತರರಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ಪಡುವ ಅವರು ಈ ಅವಧಿಯಲ್ಲಿ ಸಾಮಾಜಿಕ ಚಳುವಳಿ ಅಥವಾ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಯೂ ಇದೆ.
ಬಹುಶಃ ಹಲವಾರು ಕುಂಭ ರಾಶಿಯವರು ಈ ವಯಸ್ಸಿನಲ್ಲಿ ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾಗುತ್ತಾರೆ. ಗುರು ಅಥವಾ ಕೇತು ಅನುಕೂಲಕರವಾಗಿದ್ದರೆ ಅವರು ಧ್ಯಾನ, ಯೋಗ, ವೇದ, ಉಪನಿಷತ್ತುಗಳು ಅಥವಾ ಯಾವುದಾದರೂ ವಿಶೇಷವಾದ ಗುರುಗಳ ಶರಣಾಗಮನವನ್ನು ಆರಿಸಿಕೊಳ್ಳುತ್ತಾರೆ. ಅವರಿಗೆ ಜೀವನವು ಕೇವಲ ಭೌತಿಕ ಸಾಧನೆಗಳಿದ್ದಷ್ಟೇ ಅಲ್ಲ, ಆತ್ಮಶಾಂತಿಯಿಂದಲೂ ಸುಂದರವಾಗುತ್ತದೆ ಎಂಬ ಅನುಭವ ಬರುತ್ತದೆ. ಅದರಲ್ಲೂ 40ರ ಸುತ್ತಮುತ್ತ ಅವರು ಆರ್ಥಿಕ ಒತ್ತಡ, ಸಾಮಾಜಿಕ ಹೋಲಿಕೆ ಮತ್ತು ನಾನು ಏನು ಸಾಧಿಸಿದೆ ಎಂಬ ಪ್ರಶ್ನೆಗಳಿಂದ ಒಳಗೆ ಅಶಾಂತಗೊಳ್ಳಬಹುದು. ಆದರೆ ಯಾವ ಕುಂಭ ರಾಶಿಯವರು ಗ್ರಹಗಳ ದಿಕ್ಕು ತಿಳಿದುಕೊಂಡು ತಮ್ಮ ಸ್ವಭಾವವನ್ನು ಸ್ವೀಕರಿಸಿ ತಮ್ಮೊಳಗಿನ ಬೆಳಕನ್ನು ಅರಿತು ಮುಂದೆ ಸಾಗುತ್ತಾರೋ ಅವರಿಗೆ ಈ ವಯಸ್ಸು ಜೀವನದ ಅತ್ಯಂತ ಸುಂದರ ಅವಧಿಗಳಲ್ಲಿ ಒಂದಾಗಿ ಪರಿಣಮಿಸುತ್ತದೆ. ಕುಂಭ ರಾಶಿಯವರ ಜೀವನದ 6ನೇ ಕಹಿ ಸತ್ಯ ಏನೆಂದರೆ 41ರಿಂದ 50 ವರ್ಷಗಳ ಅವಧಿ ಕುಂಭ ರಾಶಿಯವರಿಗೆ ಆತ್ಮ ಮಂಥನ, ಸಾಮಾಜಿಕ ಸಮತೋಲನ ಮತ್ತು ಆಂತರಿಕ ದ್ವಂದ್ವಗಳಿಂದ ಕೂಡಿರುತ್ತದೆ. ಈ ಸಮಯದಲ್ಲಿ ಜೀವನದ ಎಲ್ಲಾ ಪದರಗಳು ಒಂದೊಂದಾಗಿಯೇ ತೆರೆದುಕೊಳ್ಳುತ್ತವೆ. ಹಳೆಯ ಗ್ರಂಥವೊಂದನ್ನು ಸ್ವತಃ ಓದಿ ಅದರ ಅರ್ಥವನ್ನು ಗ್ರಹಿಸುವಂತೆ ಈ ವಯಸ್ಸಿನವರಿಗೆ ಸರಿಯಾದ ದಿಕ್ಕಿನಲ್ಲಿ ಶ್ರಮಿಸಿದವರಾದರೆ ಅವರಿಗೆ ಸಾಮಾಜಿಕ ಮಾನ್ಯತೆ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಬೆಂಬಲ ದೊರಕುತ್ತದೆ. ಆದರೆ ಶನಿ, ರಾಹು ಅಥವಾ ಚಂದ್ರನ ಪ್ರತಿಕೂಲ ಸ್ಥಿತಿ ಇದ್ದರೆ ಈ ವಯಸ್ಸು ನಿಧಾನವಾದರೂ ಆಳವಾದ ದಣಿವನ್ನು ತರಬಹುದು. ಅನೇಕ ಬಾರಿ ಕುಂಭ ರಾಶಿಯವರು ಈ ಸಮಯದಲ್ಲಿ ಏಕಾಂತವನ್ನು ಇಷ್ಟಪಡುವಂತೆ ಆಗುತ್ತಾರೆ. ಜನಸಮೂಹ, ಗದ್ದಲ ಅಥವಾ ಲೋಕದ ಪ್ರದರ್ಶನ ಅವರಿಗೆ ಇಷ್ಟ ಇರುವುದಿಲ್ಲ. ಅವರು ಒಳಗಿನ ಶಾಂತಿಯನ್ನು ಹುಡುಕುತ್ತಾರೆ. ಕೆಲವರು ತೀರ್ಥಯಾತ್ರೆಗಳತ್ತ ಆಕರ್ಷಿತರಾಗುತ್ತಾರೆ. ಕೆಲವರು ಧ್ಯಾನ, ಸಾಧನೆ ಅಥವಾ ಪರೋಪಕಾರದ ಮಾರ್ಗವನ್ನು ಹಿಡಿಯುತ್ತಾರೆ. ಈ ಅವಧಿಯಲ್ಲಿ ಗುರುವಿನ ಶುಭ ದಶೆ ಇದ್ದರೆ ಅವರು ಸಮಾಜದಲ್ಲಿ ಮಾರ್ಗದರ್ಶಕ, ಶಿಕ್ಷಣ ಅಥವಾ ಪ್ರೇರಣಾದಾಯಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ದಾಂಪತ್ಯ ಜೀವನದಲ್ಲಿ ಈ ಕಾಲವು ಆಂತರಿಕತೆಯ ಪುನರ್ನಿರ್ಮಾಣದ ಹಂತವಾಗಿರುತ್ತದೆ. ವರ್ಷಗಳ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಅಥವಾ ಅಸಮ್ಮತಿ ಈಗ ನಿರ್ಣಾಯಕ ತಿರುವಿಗೆ ತಲುಪುತ್ತದೆ. ಶುಕ್ರ ಅಥವಾ ಮಂಗಳ ಪೀಡಿತವಾಗಿದ್ದರೆ ದಂಪತಿಗಳ ನಡುವೆ ಮಾತುಕತೆಯ ಕೊರತೆ, ಭಾವನಾತ್ಮಕ ಅಂತರ ಅಥವಾ ಹೊರಗಿನ ಆಕರ್ಷಣೆಯಂತಹ ಸಮಸ್ಯೆಗಳು ಎದುರಾಗಬಹುದು. ಆದರೆ ಕುಂಡಲಿಯ ಸಪ್ತಮ ಭಾವ ಬಲವಾಗಿದ್ದರೆ ಇದೇ ಕಾಲವು ಪ್ರೀತಿ ಮತ್ತು ಸಹಕಾರದ ಅತ್ಯಂತ ಸುಂದರ ಉದಾಹರಣೆಯಾಗುತ್ತದೆ. ಈ ವಯಸ್ಸಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ವೃತ್ತಿ ಮತ್ತು ಮದುವೆಯಂತಹ ಜವಾಬ್ದಾರಿಗಳು ಗಂಭೀರವಾಗುತ್ತವೆ. ಅನೇಕ ಕುಂಭ ರಾಶಿಯವರು ಆರ್ಥಿಕ ಅಸ್ಥಿರತೆಯನ್ನು ಅನುಭವಿಸಬಹುದು. ವಿಶೇಷವಾಗಿ ಕುಂಡಲಿಯ ದ್ವಿತೀಯ, ಅಷ್ಟಮ ಅಥವಾ ಏಕಾದಶ ಭಾವದಲ್ಲಿ ದೋಷವಿದ್ದರೆ. ಆದರೆ ಬುಧ, ಶುಕ್ರ ಮತ್ತು ಗುರು ಅನುಕೂಲಕರವಾಗಿದ್ದರೆ ವ್ಯಾಪಾರ, ಹೊಸ ಪಾಲುದಾರಿಕೆಗಳು ಅಥವಾ ವಿದೇಶ ಸಂಪರ್ಕಿತ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸುವ ಅವಕಾಶ ಹೆಚ್ಚು ಇರುತ್ತವೆ. ಕುಂಭ ರಾಶಿಯವರ ಜೀವನದ 7ನೇ ಕಹಿ ಸತ್ಯ ಏನೆಂದರೆ 51ರಿಂದ 60 ವರ್ಷದ ವಯಸ್ಸು ಕುಂಭ ರಾಶಿಯವರಿಗೆ ಆತ್ಮಬೋಧ, ಸಮಾಜದಿಂದ ಸ್ವಲ್ಪ ದೂರವಾಗುವುದು ಮತ್ತು ತಮ್ಮ ಅಸ್ತಿತ್ವದ ಕುರಿತು ಆಳವಾದ ಚಿಂತನೆಯ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ಅವರು ಹಿಂದಕ್ಕೆ ತಿರುಗಿ ಜೀವನ ಯಾತ್ರೆಯನ್ನು ಪರಿಶೀಲಿಸುತ್ತಾರೆ. ಏನು ಕಳೆದುಕೊಂಡರು, ಏನು ಗಳಿಸಿದರು ಮತ್ತು ಇನ್ನು ಏನು ಉಳಿದಿದೆ ಎಂಬುವುದನ್ನು. ಈ ಸಮಯದಲ್ಲಿ ಕುಂಡಲಿಯಲ್ಲಿ ಗುರು ಅಥವಾ ಶನಿ ಶುಭ ಸ್ಥಿತಿಯಲ್ಲಿ ಇದ್ದರೆ ಕುಂಭ ರಾಶಿಯವರು ಸಾಮಾಜಿಕವಾಗಿ ಗೌರವಿಸಲ್ಪಡುವ ವ್ಯಕ್ತಿಗಳಾಗುತ್ತಾರೆ ಮತ್ತು ಮಾರ್ಗದರ್ಶಕ, ಸಲಹೆಗಾರ, ಶಿಕ್ಷಕ ಅಥವಾ ಸಮಾಜ ಸೇವೆಯೊಂದಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಖ್ಯಾತಿಯನ್ನು ಪಡೆಯುತ್ತಾರೆ. ಈ ವಯಸ್ಸಿನಲ್ಲಿ ಅವರ ಮನಸ್ಸು ಆಧ್ಯಾತ್ಮ, ತೀರ್ಥಯಾತ್ರೆ, ಸಾಧನೆ ಮತ್ತು ಮೌನದತ್ತ ಆಕರ್ಷಿತವಾಗುತ್ತದೆ. ವಿಶೇಷವಾಗಿ ಕುಂಡಲಿಯ ನವಮ ಭಾವ ಅಥವಾ ದ್ವಾದಶ ಭಾವದಲ್ಲಿ ಶುಭ ಗ್ರಹಗಳಿದ್ದರೆ ಅವರು ಧ್ಯಾನ, ಯೋಗ ಅಥವಾ ಧರ್ಮದೊಂದಿಗೆ ಆಳವಾಗಿ ಸಂಪರ್ಕವನ್ನು ಹೊಂದುತ್ತಾರೆ. ಅವರಿಗೆ ಈ ಲೋಕದ ಮೋಹ ಮಾಯೆಯಿಂದ ದೂರವಾಗುತ್ತಿರುವ ಅನುಭವ ಬರುತ್ತದೆ ಮತ್ತು ಜೀವನದ
ಕ್ಷಣ ಭಂಗೂರತೆಯ ಸತ್ಯವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕುಂಭ ರಾಶಿಯವರ ಜೀವನದ 8ನೇ ಕಹಿ ಸತ್ಯ ಏನೆಂದರೆ 50ರ ದಶಕವು ಕುಂಭ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಸ್ಥಿರತೆ ಮತ್ತು ಮರು ಹೂಡಿಕೆಯ ಕಾಲವಾಗಿರುತ್ತದೆ. ದೀರ್ಘಕಾಲದಿಂದ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಶ್ರಮಿಸುತ್ತಿದ್ದವರು ಈಗ ಅದರ ಫಲಿತಾಂಶವನ್ನು ಧನ, ಆಸ್ತಿ ಅಥವಾ ಸಾಮಾಜಿಕ ಭದ್ರತೆ ರೂಪದಲ್ಲಿ ಕಾಣುತ್ತಾರೆ. ಆದರೆ ಕುಂಡಲಿಯ ದ್ವಿತೀಯ, ಏಕಾದಶ ಅಥವಾ ಅಷ್ಟಮ ಭಾವ ದುರ್ಬಲವಾಗಿದ್ದರೆ ಅಚಾನಕ್ ಆಗಿ ಖರ್ಚು, ಅನಾರೋಗ್ಯ ಅಥವಾ ಕುಟುಂಬ ಸಂಬಂಧಿತ ಆರ್ಥಿಕ ಒತ್ತಡ ಎದುರಾಗಬಹುದು. ದಾಂಪತ್ಯ ಜೀವನದಲ್ಲಿ ಈ ಅವಧಿ ಅತೀವ ಅಥವಾ ಸಹಕಾರದಿಂದ ಕೂಡಿರಬಹುದು. ಇಲ್ಲವಾದರೆ ಭಾವನಾತ್ಮಕ ಅಂತರವು ಕಾಣಿಸಬಹುದು. ಸಪ್ತಮ ಭಾವದಲ್ಲಿ ಚಂದ್ರ, ಶುಕ್ರ ಅಥವಾ ಗುರು ಶುಭ ಸ್ಥಿತಿಯಲ್ಲಿದ್ದರೆ ಜೀವನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಬಂಧ ಮತ್ತು ಪರಸ್ಪರ ಸಹಕಾರ ದೊರೆಯುತ್ತದೆ. ಆದರೆ ಅಲ್ಲಿ ರಾಹು, ಶನಿ ಅಥವಾ ಕೇತು ಪ್ರಭಾವ ಬೀರಿದ್ದರೆ ಬಾಂಧವ್ಯದಲ್ಲಿ ಚಿಂತನೆಗಳ ಅಂತರ, ಇಬ್ಬರ ನಡುವೆ ಮಾತುಕತೆಯ ಕೊರತೆ ಅಥವಾ ಮೇಲ್ಮಟ್ಟದ ಸಂಬಂಧವನ್ನು ಮಾತ್ರ ಅನುಭವಿಸುವ ಸ್ಥಿತಿ ಬರಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಇದು ಸವಾಲಿನ ಕಾಲವಾಗಿರುತ್ತದೆ. ಕುಂಭ ರಾಶಿಯ ಸಂಬಂಧ ರಕ್ತ ಸಂಚಾರ, ನರಗಳು, ಹೃದಯ ಮತ್ತು ನರವ್ಯೂಹದೊಂದಿಗೆ ಇರುವುದರಿಂದ ಈ ವಯಸ್ಸಿನಲ್ಲಿ ರಕ್ತದೊತ್ತಡ, ನರ ದೌರ್ಬಲ್ಯ, ದಣಿವು, ಸಂಧಿವಾತ ಅಥವಾ ಮರೆವು ಮುಂತಾದ ಸಮಸ್ಯೆಗಳು ಕಾಣಿಸಬಹುದು. ವಿಶೇಷವಾಗಿ ಚಂದ್ರ ಅಥವಾ ಶನಿ ದುರ್ಬಲವಾಗಿದ್ದರೆ ಯೋಗ, ಪ್ರಾಣಾಯಾಮ, ನಿಯಮಿತ ದಿನಚರಿ ಮತ್ತು ಮಾನಸಿಕ ಸಮತೋಲನವು ಅತ್ಯಂತ ಉಪಯುಕ್ತವಾಗಿರುತ್ತವೆ. ಈ ಅವಧಿ ಕುಂಭ ರಾಶಿಯವರ ಜೀವನದಲ್ಲಿ ಒಂದು ಆತ್ಮಿಕ ಪುನರ್ಜನ್ಮದಂತೆ ಆಗುತ್ತದೆ. ಅವರು ಜೀವನವು ಕೇವಲ ತಮಗಾಗಿ ಮಾತ್ರವಲ್ಲ, ಸಮಾಜ, ಕುಟುಂಬ ಮತ್ತು ಮುಂದಿನ ಪೀಳಿಗೆಯ ಹೊಣೆಗಾರಿಕೆ ಎಂದು ಅರಿತುಕೊಳ್ಳುತ್ತಾರೆ. ಮತ್ತು ಒಳಗೆ ಅವರು ಮೃದುವಾಗುತ್ತಾ ಸಂವೇದನಶೀಲರಾಗಿ ಮತ್ತು ವಿವೇಕಿಗಳಾಗಿ ರೂಪಾಂತರಗೊಳ್ಳುತ್ತಾರೆ. ಅವರ ಹೃದಯದ ಆಳದಲ್ಲಿ ಒಂದು ಭಾವನೆ ಹುಟ್ಟುತ್ತದೆ, ಇದೀಗ ಜೀವನದ ಅಂತಿಮ ತಯಾರಿ ಮಾಡಿಕೊಳ್ಳಬೇಕಾಗಿದೆ. ಆದರೆ ಈ ಬಾರಿ ಭಯವಲ್ಲ, ಶಾಂತಿಯನ್ನು ಬಯಸುತ್ತಾರೆ. ಕುಂಭ ರಾಶಿಯವರ ಜೀವನದ 9ನೇ ಸತ್ಯ ಏನೆಂದರೆ 60 ವರ್ಷದ ವಯಸ್ಸಿನಲ್ಲಿ ಕುಂಭ ರಾಶಿಯವರ ಜೀವನ ನಿಧಾನವಾಗಿ ಲೋಕದ ಸಂಬಂಧಗಳಿಂದ ಮುಕ್ತವಾಗುತ್ತವೆ. ಈ ಸಮಯದಲ್ಲಿ ಅವರೊಳಗಿನ ವರ್ಷಗಳಿಂದ ಜಮೆಯಾಗಿರುವ ಅಕಹಿ ಅನುಭವಗಳು ಸ್ಪಷ್ಟವಾಗಿ ರೂಪ ಹೊಳೆಯುತ್ತವೆ. ಸಮಾಜ, ಸಂಬಂಧ, ಗೌರವ ಮತ್ತು ಸಂಘರ್ಷಣೆಯ ಆಸೆ ಹಿಂಬದಿಗೆ ಹೋಗುತ್ತವೆ ಮತ್ತು ಆತ್ಮ ತನ್ನ ಮೂಲ ಸ್ವರೂಪದತ್ತ ಹಿಂತಿರುಗಲು ಬಯಸುತ್ತದೆ. ಆರೋಗ್ಯವು ನಿಧಾನವಾಗಿ ದುರ್ಬಲವಾಗುತ್ತದೆ. ಹೃದಯ, ರಕ್ತದೊತ್ತಡ, ನರಗಳು ಮತ್ತು ನರವ್ಯೂಹ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ಶನಿ ಅಥವಾ ರಾಹು ಪೀಡಿತವಾಗಿದ್ದರೆ ನಡೆಯುವಿಕೆಯಲ್ಲಿ ಅಸೌಕರ್ಯ, ಮೆಮೊರಿ ಸಮಸ್ಯೆ ಮತ್ತು ಏಕಾಂತದ ಭಾವ ಹೆಚ್ಚಾಗಬಹುದು. ಆದರೆ ಗುರು ಅಥವಾ ಚಂದ್ರ ಬಲವಾಗಿದ್ದರೆ ಮನಸ್ಥಿತಿ ಸ್ಥಿರವಾಗಿರುತ್ತದೆ ಮತ್ತು ಕುಂಭ ರಾಶಿಯವರು ತಮ್ಮನ್ನು ಶಾಂತ ಮತ್ತು ತೃಪ್ತರಾಗಿರುವಂತೆ ಭಾವಿಸುತ್ತಾರೆ. ಕುಟುಂಬದಲ್ಲಿ ಅವರು ಈಗ ಒಂದು ಸ್ತಂಭದಂತೆ ವರ್ತಿಸುತ್ತಾರೆ, ಕಡಿಮೆ ಮಾತನಾಡುತ್ತಾರೆ. ಆದರೆ ಅವರ ಮೌನ ಪ್ರಸ್ತುತಿಯೇ ಎಲ್ಲರಿಗೂ ಪ್ರೇರಣೆಯಾಗುತ್ತದೆ. ಅವರು ತಮ್ಮ ಮಕ್ಕಳನ್ನು ಆಳವಾದ ದೃಷ್ಟಿಯಿಂದ ನೋಡುವವರು ಮತ್ತು ಏನೂ ಹೇಳದೆ ಬೃಹತ್ ಸಂದೇಶವನ್ನು ನೀಡುತ್ತಾರೆ. ಈಗ ಅವರು ಯಾವುದನ್ನು ಹಿಡಿಯಲು ಯತ್ನಿಸುವುದಿಲ್ಲ, ಯಾರಿಗಾದರೂ ದೂರವಿರಲು ಏನು ಬೇಡಿಕೆ ಇಲ್ಲ. ಜೀವನದಲ್ಲಿ ಏನಾದರೂ ಬಂದಿದೆ, ಅದು ಸದ್ಯಕ್ಕೆ ಬಂದದ್ದು. ಏನಾದರೂ ಹೋಯಿತು, ಅದು ಸರಿಯಾಗಿದೆ ಎಂಬ ತಿಳುವಳಿಕೆಯನ್ನು ಅವರು ಹೊಂದುತ್ತಾರೆ. ಕುಂಭ ರಾಶಿಯವರ ಜೀವನದ 10ನೇ ಸತ್ಯ ಏನೆಂದರೆ ಅಂತಿಮ ಸಮಯ. ಕುಂಭ ರಾಶಿಯವರ ಜೀವನ ತಮ್ಮ ಅಂತಿಮ ಹಂತಕ್ಕೆ ಬಂದಾಗ ಅವರು ಒಳಗಿನಿಂದ ಬಹಳ ಆಳವಾದ, ಶಾಂತ ಮತ್ತು ರಹಸ್ಯಭರಿತ ವ್ಯಕ್ತಿಯಾಗಿರುತ್ತಾರೆ. ಜೀವನದಾದ್ಯಂತ ಅವರು ತಮ್ಮ ಆಲೋಚನೆಗಳಿಂದ ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸಿದವರು, ತಮ್ಮ ತತ್ವಗಳಲ್ಲಿ ಅಚಲರಾಗಿದ್ದವರು, ಪ್ರಿಯ ಜನರಿಂದ ದೂರವಿದ್ದು ಸಹಿಸಿದ್ದು, ಸಂಬಂಧಗಳಲ್ಲಿ ಅರಿವಿನ ನಿರೀಕ್ಷೆ ಹೊಂದಿದವರು. ಅವರು ತಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿ ವಿಭಿನ್ನವಾದ ಏಕಾಂತವನ್ನು ಅನುಭವಿಸುತ್ತಾರೆ. ಈ ಸಮಯದಲ್ಲಿ ಅವರ ಕಣ್ಣುಗಳಲ್ಲಿ ಕಳೆದ ವರ್ಷಗಳ ನೆನಪುಗಳು ಮೂಡುತ್ತವೆ.
ಕೆಲವೊಂದು ಅಪೂರ್ಣ ಕನಸುಗಳು, ಕಳೆದು ಹೋಗಿರುವ ಸಂಬಂಧಗಳು ಮತ್ತು ಯಾರೊಂದಿಗೆ ಹಂಚಿಕೊಳ್ಳಲಾಗದ ಕ್ಷಣಗಳು, ಮಕ್ಕಳು ಹತ್ತಿರವಿರಲಿ ಅಥವಾ ದೂರವಿರಲಿ, ಜೀವನ ಸಂಗಾತಿ ಜೊತೆ ಇರಲಿ ಅಥವಾ ನೆನಪಾಗಲಿ, ಎಲ್ಲವೂ ಅವರು ಆಳವಾಗಿ ಅನುಭವಿಸುತ್ತಾರೆ. ಈ ಸಮಯದಲ್ಲಿ ಕುಂಭ ರಾಶಿಯವರ ಮನಸ್ಸು ಆಳವಾದ ಮೌನದತ್ತ ತಿರುಗುತ್ತದೆ ಮತ್ತು ಅವರು ತಮ್ಮ ಆಳದ ಅರ್ಥವನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲವೆಂದು ಅಂದುಕೊಳ್ಳುತ್ತಾರೆ. ಆದರೆ ಅಂತಿಮ ಸಮಯದಲ್ಲಿ ಅವರಿಗೆ ಹೊಸ ಆತ್ಮಜ್ಞಾನ ದೊರಕುತ್ತದೆ. ಅವರು ಬದುಕಿದ್ದೆಲ್ಲ ವ್ಯರ್ಥವಾಗಲಿಲ್ಲವೆಂದು ಅರಿತರು. ಬ್ರಹ್ಮಾಂಡದಲ್ಲಿ ಅವರ ಚೇತನ ಈಗ ಮುಕ್ತವಾಗುತ್ತಿದೆ, ಹೊಸ ಪ್ರಯಾಣದ ಕಡೆ ಸಾಗುತ್ತಿದೆ. ಕುಂಭ ರಾಶಿಯ ಅಂತ್ಯವು ಆಳವಾದ ಆತ್ಮಬೋಧದ ಪ್ರಾರಂಭವಾಗುತ್ತದೆ. ಅಲ್ಲಿ ಆತ್ಮ ಮೃದುವಾಗಿ ಹಿಗ್ಗುತ್ತಾ ಹೇಳುತ್ತದೆ, ನಾನು ಎಲ್ಲವನ್ನೂ ಅರಿತುಕೊಂಡೆ, ಈಗ ನಾನು ಆ ಶಾಂತಿಯತ್ತ ಹೊರಟಿದ್ದೇನೆ. ಅದನ್ನು ಲೋಕ ಮೋಕ್ಷವೆಂದು ಕರೆಯುತ್ತದೆ. ನಂತರ ದಿನ ಗಾಳಿ ಹಾರುವಂತೆ ಅವರು ಈ ಜಗತ್ತಿಗೆ ಶಾಂತವಾಗಿ ವಿದಾಯ ಕೊಡುವರು. ಯಾವುದೇ ಶಬ್ದವಿಲ್ಲ, ಯಾವುದೇ ದೂರವಾಣಿ ಇಲ್ಲ, ಕೇವಲ ಮೌನವಂತರಾಗಿ ವಿದಾಯ ಹೇಳುವರು. ಈಗ ನಾವು ಕುಂಭ ರಾಶಿಯವರಿಗೆ ಶುಭ ಮತ್ತು ಅಶುಭ ವಸ್ತುಗಳು ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕುಂಭ ರಾಶಿಯವರು ಶನಿ ಮತ್ತು ರಾಹುವಿನ ಪ್ರಭಾವದಲ್ಲಿ ಇರುವುದರಿಂದ ಅವರೊಳಗೆ ಒಂದು ರಹಸ್ಯಮಯ ಮತ್ತು ಗೂಢ ಶಕ್ತಿ ಜಮವಾಗಿದೆ. ಈ ಕಾರಣದಿಂದ ಈ ರಾಶಿಯವರ ಜೀವನದಲ್ಲಿ ಶುಭ ಮತ್ತು ಅಶುಭ ತತ್ವಗಳು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಸೇರಿಸಿದರೆ ಅವರು ಕಷ್ಟ ಸಾಧ್ಯವಾದ ಸಮಯಗಳಲ್ಲಿಯೂ ಸ್ಥಿರತೆ, ಯಶಸ್ಸು ಮತ್ತು ಮನಃಶಾಂತಿಯನ್ನು ಪಡೆಯಬಹುದು. ಉದಾಹರಣೆಗೆ ನೀಲಿ, ಆಳವಾದ ನೇರಳೆ, ಸ್ಲೇಟಿ ಮತ್ತು ಕಪ್ಪು ಬಣ್ಣಗಳು ಇವರಿಗೆ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಈ ಬಣ್ಣಗಳು ಅವರ ಒಳಗಿನ ಶಕ್ತಿಯನ್ನು ಸಮತೋಲನಗೊಳಿಸುವುದಲ್ಲದೆ ಶನಿ ಮತ್ತು ರಾಹು ಗ್ರಹಗಳ ಕೃಪೆಯನ್ನು ಹೆಚ್ಚಿಸುತ್ತವೆ. ಈ ಬಣ್ಣಗಳನ್ನು ತಮ್ಮ ಬಟ್ಟೆಗಳಲ್ಲಿ ಅಥವಾ ಸುತ್ತಲೂ ಇರುವ ವಾತಾವರಣದಲ್ಲಿ ಬಳಸಿದರೆ ಧನಾತ್ಮಕ ಶಕ್ತಿ ಕಾಯುತ್ತದೆ. ಹಾಗೆಯೇ 7 ಮುಖಿ ರುದ್ರಾಕ್ಷ ವಿಶೇಷವಾಗಿ ಕುಂಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಶನಿ ಗ್ರಹವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಜೀವನದಲ್ಲಿ ಶಿಸ್ತು ಮತ್ತು ಬಲವು ತರಿಸುತ್ತದೆ. ಸ್ಟೀಲ್, ಲೋಹ ಮತ್ತು ಕಾಚದ ಲೋಹಗಳು ಅವರ ರಕ್ಷಣೆಯಲ್ಲಿ ಸಹಾಯ ಮಾಡುತ್ತವೆ. ಆದ್ದರಿಂದ ಕುಂಭ ರಾಶಿಯವರು ಲೋಹದ ಉಂಗುರ ಅಥವಾ ಸ್ಟೀಲ್ ಕಂಕಣದಲ್ಲಿ ಧರಿಸಿದರೆ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಉಳಿಯಬಹುದು. ಕುಂಭ ರಾಶಿಯವರಿಗೆ ಶುಭವಾದ ಸಸ್ಯಗಳಲ್ಲಿ ಬೇವು ಮತ್ತು ಅರಳಿ ಮರ ಮುಖ್ಯವಾಗಿವೆ. ಈ ಮರಗಳ ಕೆಳಗೆ ಧ್ಯಾನ ಮಾಡಿದರೆ ಅಥವಾ ಮನೆಯಲ್ಲಿ ಹತ್ತಿರದಲ್ಲಿ ಈ ಸಸ್ಯಗಳನ್ನು ನೆಟ್ಟರೆ ಮನಸ್ಸಿನ ಸ್ಪಷ್ಟತೆ ಮತ್ತು ಶಕ್ತಿ ಸಮತೋಲನ ದೊರಕುತ್ತದೆ. ಶುಭ ಅಂಕಗಳು 4, 8 ಮತ್ತು 11 ಇವರ ಜೀವನದಲ್ಲಿ ಸ್ಥಿರತೆ ಮತ್ತು ಆಳವಾದ ಯೋಚನೆಯನ್ನು ಉತ್ತೇಜಿಸುತ್ತವೆ. ಹಾಗೆಯೇ ಮನೆಗೆ ಅಪ್ಪಟೆ ಮತ್ತು ಆನೆಗಳ ಪ್ರತಿಮೆಗಳನ್ನು ಇಡುವುದರಿಂದ ದೀರ್ಘಾಯುಷ್ಯ, ಬುದ್ಧಿವಂತಿಕೆ ಮತ್ತು ಶಾಂತಿ ಪ್ರಾಪ್ತಿಯಾಗುತ್ತದೆ. ಆದರೆ ಕುಂಭ ರಾಶಿಯವರಿಗೆ ಶುಭ ವಸ್ತುಗಳ ಮಹತ್ವದಂತೆ ಅಶುಭ ವಸ್ತುಗಳಿಗೂ ಜಾಗರೂಕತೆಯನ್ನು ತಪ್ಪಿಸಿಕೊಳ್ಳಬಾರದು. ಉದಾಹರಣೆಗೆ ಕೆಂಪು ಮತ್ತು ಚಿನ್ನದ ಬಣ್ಣಗಳು ಇವರಿಗೆ ಅಶುಭಕಾರಕವಾಗಬಹುದು, ಏಕೆಂದರೆ ಈ ಬಣ್ಣಗಳು ಕುಂಭ ರಾಶಿಯ ಶಕ್ತಿಯ ವಿರುದ್ಧ ಕ್ರಿಯಾಶೀಲವಾಗಿರುವ ಗ್ರಹಗಳಿಗೆ ಸಂಬಂಧಪಟ್ಟಿವೆ. ಕೆಂಪು ಬಣ್ಣವು ಮಂಗಳನ ಸಂಕೇತ. ಅದು ಕ್ರೋಧ ಮತ್ತು ಅಸ್ಥಿರತೆಯನ್ನು ಹೆಚ್ಚಿಸಬಹುದು. ಹಾಗೆಯೇ ಚಿನ್ನದ ಬಣ್ಣವು ಸೂರ್ಯನೊಂದಿಗೆ ಸಂಬಂಧ ಇದ್ದು ಇದು ಅತಿಯಾಗಿ ಅಹಂಕಾರ ಮತ್ತು ಮಾನಸಿಕ ಅಶಾಂತಿಯನ್ನು ಉಂಟು ಮಾಡಬಹುದು. ಸಾಮಾನ್ಯವಾಗಿ ಶುಭಕರವೆಂದು ಪರಿಗಣಿಸಲ್ಪಡುವ ತಾಮ್ರ ಮತ್ತು ಚಿನ್ನದ ಲೋಹಗಳು ಕುಂಭ ರಾಶಿಯವರಿಗೆ ನಕಾರಾತ್ಮಕ ಪರಿಣಾಮ ತರುವ ಸಾಧ್ಯತೆ ಇದೆ. ವಿಶೇಷವಾಗಿ ಅವುಗಳನ್ನು ನಿಯಮಿತವಾಗಿ ಧರಿಸಿದರೆ ತುಳಸಿ ಸಸ್ಯ ಕೂಡ ಈ ರಾಶಿಯವರಿಗೆ ಮನೆಯಲ್ಲಿ ಇಡುವುದು ಸೂಕ್ತವಲ್ಲ, ಏಕೆಂದರೆ ಇದು ಕೆಲವೊಮ್ಮೆ ಮನಸ್ಸಿನ ಅಶಾಂತಿ ಮತ್ತು ಅಸಂತೋಷವನ್ನು ಹೆಚ್ಚಿಸಬಹುದು. ಇಂಥವರು ಚಿನ್ನದ ಸರಪಳಿ ಅಥವಾ ಹೊಳಪಿನ ಕೆಂಪು, ಹಳದಿ ಬಟ್ಟೆ ಧರಿಸಿದರೆ ಅವರ ಸ್ವಭಾವದಲ್ಲಿ
ಅಸಹನಶೀಲತೆ ಮತ್ತು ಗೊಂದಲ ಉಂಟಾಗಬಹುದು. ಹಾಗೆಯೇ 1, 3 ಮತ್ತು 9 ಅಂಕಿಗಳು ಕೂಡ ಅವರಿಗಾಗಿ ಸಂಘರ್ಷ ಮತ್ತು ಮಾನಸಿಕ ಸಂಕೀರ್ಣತೆಯ ಕಾರಣವಾಗಬಹುದು. ಆದ್ದರಿಂದ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ವಸ್ತುಗಳು ಮತ್ತು ಬಣ್ಣಗಳ ಆಯ್ಕೆಯನ್ನು ಜ್ಯೋತಿಷ್ಯ ಮಾರ್ಗದರ್ಶನದ ಪ್ರಕಾರ ಮಾಡಬೇಕು. ಇದರಿಂದ ಅವರ ಒಳಗಿನ ಶಕ್ತಿ ಮತ್ತು ಗ್ರಹಗಳ ಸಮತೋಲನ ಕಾಯ್ದುಕೊಂಡು ಜೀವನವನ್ನು ಧನಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಸಬಹುದು. ಕುಂಭ ರಾಶಿಯವರು ಶನಿಯ ಸ್ವಾಮ್ಯದಲ್ಲಿ ಇದ್ದರೆ ಮತ್ತು ಅವರ ಯೋಚನೆ ಬಹಳ ತಾರ್ಕಿಕ ಮತ್ತು ಸ್ವತಂತ್ರವಾಗಿರುತ್ತದೆ. ವಿವಾಹಿತ ಜೀವನದಲ್ಲಿ ಶೀತಲತೆ ಅಥವಾ ದೂರವಿದ್ದಂತೆ ಅನಿಸುತ್ತಿದ್ದರೆ ಪ್ರತಿ ಶನಿವಾರ ಅರಳಿ ಮರದ ಕೆಳಗೆ ದೀಪವನ್ನು ಹೊತ್ತಿಟ್ಟು ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಸೂಕ್ತ. ಜೊತೆಗೆ ಶುಕ್ರವಾರ ಬಿಳಿ ಬಟ್ಟೆ ದಾನ ಮಾಡಿ ಪತಿವ್ರತ ಮಹಿಳೆಯರ ಆಶೀರ್ವಾದವನ್ನು ಪಡೆಯುವುದರಿಂದ ಸಂಬಂಧಗಳಲ್ಲಿ ಸಮತೋಲನ ಮೂಡುತ್ತದೆ ಮತ್ತು ದಾಂಪತ್ಯ ಜೀವನ ಸಮೃದ್ಧಿಯಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿಯನ್ನು ಹೆಚ್ಚಿಸಲು ಮತ್ತು ಚಂದ್ರನ ಶಕ್ತಿಯನ್ನು ಬಲಪಡಿಸಲು ಪ್ರತಿ ಸೋಮವಾರ ಶಿವಲಿಂಗದ ಮೇಲೆ ಹಾಲು ಅರ್ಪಿಸಿ ಓಂ ಸೋಂ ಸೋಮೇಶ್ವರಾಯ ನಮಃ ಮಂತ್ರವನ್ನು ಜಪಿಸುವುದು ಸೂಕ್ತ. ಕುಂಭ ರಾಶಿಯವರಿಗೆ ಹಣ ಸಂಗ್ರಹದಲ್ಲಿ ತೊಂದರೆ ಅಥವಾ ಆರ್ಥಿಕ ನಷ್ಟಗಳು ಎದುರಾಗುತ್ತಿದ್ದರೆ ಶನಿವಾರ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶನಿ ದೇವಸ್ಥಾನದಲ್ಲಿ ಇಡುವುದು ಉಪಕಾರಿಯಾಗುತ್ತದೆ. ಜೊತೆಗೆ ಶನಿವಾರ ಕಪ್ಪು ಎಣ್ಣೆ, ಕಪ್ಪು ಬಟ್ಟೆ ಮತ್ತು ಲೋಹದ ವಸ್ತುಗಳನ್ನು ದಾನ ಮಾಡುವುದರಿಂದ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ. ಆರ್ಥಿಕ ಸಿದ್ಧಿಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಶಂಖದಲ್ಲಿ ನೀರನ್ನು ತುಂಬಿ ಪ್ರತಿದಿನ ಲಕ್ಷ್ಮೀ ಮಾತೆಗೆ ಅರ್ಪಿಸುವುದು ಉತ್ತಮ. ಅದರ ಜೊತೆ ಓಂ ಹ್ರೀಂ ಶ್ರೀಂ ಲಕ್ಷ್ಮಿಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿದರೆ ಸಹಾಯವಾಗುತ್ತದೆ. ವಿಶೇಷವಾಗಿ ಶುಕ್ರವಾರ ಈ ಕ್ರಮವನ್ನು ಕೈಗೊಳ್ಳುವುದರಿಂದ ಆರ್ಥಿಕ ಅಡಚಣೆಗಳು ಕ್ಷಣ ಕ್ಷಣಕ್ಕೆ ದೂರವಾಗಲು ಶುರುವಾಗುತ್ತವೆ. ಕುಂಭ ರಾಶಿಯವರಿಗೆ ಸಂತಾನ ಸುಖ ಕೆಲವೊಮ್ಮೆ ತಡವಾಗಿ ದೊರಕುವ ಸಾಧ್ಯತೆ ಇರುತ್ತದೆ. ಸಂತಾನ ಸಿಗುವಲ್ಲಿ ಅಡಚಣೆಗಳಿದ್ದರೆ ಗುರುವಾರ ಬಾಳೆ ಮರವನ್ನು ಪೂಜಿಸಿ ಓಂ ಬ್ರಹ್ಮೇಶ್ವರಾಯ ನಮಃ ಮಂತ್ರವನ್ನು ಜಪಿಸುವುದು ಉಪಕಾರಿಯಾಗುತ್ತದೆ. ಸಂತಾನದೊಂದಿಗೆ ಭಿನ್ನಾಭಿಪ್ರಾಯಗಳು ಅಥವಾ ಅಂತರವಿದ್ದರೆ ಚಂದ್ರನ ಶಕ್ತಿಯನ್ನು ಬಲಪಡಿಸಲು ರಾತ್ರಿ ವೇಳೆ ಚಂದ್ರನ ದರ್ಶನ ಮಾಡಿ ತಾಯಿಯ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯಬೇಕು. ಜೊತೆಗೆ ಮಕ್ಕಳ ಕೊಠಡಿಯಲ್ಲಿ ಹಳದಿ ಅಥವಾ ಹಳಗಿನ ನೀಲಿ ಬಣ್ಣವನ್ನು ಬಳಸುವುದು ಮನೋವೈಜ್ಞಾನಿಕ ಸಮತೋಲನವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.